ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಮೇ 22 ಸೋಮವಾರ. ಸಾರಿ, ಏನೋ ಬೆಳೆ ಥರ ಹೇಳ್ತದೆ. ಇವತ್ತು ಬೆಳಗ್ಗೆ ಬೇಗ ಎದ್ದೆ ಆ್ಯಂಡ್ ಇವಾಗ 7:50ಕ್ಕೆ ಟ್ರೈನ್ ಇದೆ, ಟ್ರೈನ್ ಹೋಗಬೇಕು. ಆ್ಯಂಡ್ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇಲ್ಲಿ ಅಣ್ಣ ಇದ್ದಾರೆ. ಅಣ್ಣ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗ್. ಪೂರ್ತಿ ನಿದ್ದೆ ಮಾಡಿಲ್ಲ. ಹಾಂ, ನನ್ನ ಬ್ಲಾಗಲ್ಲಿ ನೋಡಿ. ಎಷ್ಟು ದಿನ ಆಗಿತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದೇನೆ? 2 days. ಅದಕ್ಕಿಂತ ಮುಂಚೆ 3 days. 2 days ಒಂದ್ಸತಿ ಈ ಥರ ರಾತ್ರಿ ಪೂರ್ತಿ ನಿದ್ದೆ ಇಡ್ತಾರೆ. ಬಿಕಾಸ್ ಸಂಸಾರ ಯೋಚನೆ ತಲೆ ಬಂದ್ಬಿಟ್ರೆ ತಲೆ. ಇವಾಗ ಹೋಗಿ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಕೆಳಗಡೆ ಹೋಗಿ ಹಾಲು ತಗೊಬರ್ಬೇಕು. ಮ್ಯೂಸ್ಲಿ ತಿನ್ನಬೇಕು. ಮ್ಯೂಸ್ಲಿ. ಹಾಗೆ ಈಶನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಹಾಲು ತರೋ ಟೈಮಲ್ಲಿ. ಸೊ ಹಾಯ್ ಈಶಾ. ಸೊ ಇವಾಗ ಆಚೆ ಬಂದಿದ್ದೀನಿ. ವೆದರ್ ಮಾತ್ರ ಸಖತ್ತಾಗಿದೆ. ಬೆಂಗಳೂರು ನಗರ ಎಷ್ಟೊಂದು ಸುಂದರ ಅಂತ ಮೈಸೂರು ಸಾಂಗದು ಪರವಾಗಿಲ್ಲ. ಸೊ ಇವಾಗ ಇಲ್ಲಿ ಮಿಲ್ಕ್ ಇದೆ. ಮಿಲ್ಕ್ ಜೊತೆ ನಮ್ಮ ಮ್ಯೂಸ್ಲಿ ಇದೆ. ಈಗ ಬಟ್ಲು ತಗೊಂಡು ಹಾಕ್ಕೊಂಡು ತಿಂತಾ ಇರುತ್ತೆ. ಮ್ಯೂಸ್ಲಿ ಇಲ್ಲಿ ರೆಡಿಯಾಗಿದೆ. ಸೊ ಇದು ಒಂಥರ ಕ್ವಿಕ್ ಬ್ರೇಕ್ಫಾಸ್ಟ್ ಐಡಿಯಾ ಥರ. ನಿಮಗೆ ಚಿತ್ರಾನ್ನ ಥರ, ಅದ್ರ ಜಾಸ್ತಿ ಯಾರು ತಿನ್ನೋಕ್ಕೆ ಹೋಗಬೇಡಿ. ಯಾವಾಗಾದ್ರೂ ಒಂದು ಸತಿ ತಿನ್ಬೋದು. ಆ್ಯಂಡ್ ಇಲ್ಲಿ ಕೆಲಾಗ್ಸ್ ಮ್ಯೂಸ್ಲಿ ಇದೆ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ ಆಫರ್. ವಾಳ 2 ಮೂವಿ ಚೆನ್ನಾಗಿದೆ ನೋಡಿ. ಹಾಟ್ ಸ್ಟಾರಲ್ಲಿದೆ, ಸಕ್ಕತ್ತಾಗಿದೆ. ಇಷ್ಟ ಆಯ್ತಾ ಆ ಮೂವಿ? ಕನ್ನಡದಲ್ಲೇ ಇದೆ. ಹಾಂ, ಬರ್ತಾ ಇದೆ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಸೊ ಇವಾಗ ಅಪ್ಪರ್ ಬರ್ತಲ್ಲಿ ಕೂತಿದ್ದೀನಿ. ಬಸವ ಎಕ್ಸ್ಪ್ರೆಸ್. ಈ ಟ್ರೈನಲ್ಲಿ ಅಪ್ಪರ್ ಬರ್ತಲ್ಲಿ ಕೂತ್ಕೊಳ್ಳೋದಂದ್ರೆ ಒಂದು ಸಖತ್ ಎಕ್ಸ್ಪೀರಿಯನ್ಸು. ಸ್ವಲ್ಪ ನೆನ್ನೆ ಬ್ಲಾಗ್ ಎಡಿಟ್ ಮಾಡಬೇಕು, ಯಾಕಂದರೆ ನೆನ್ನೆ ಎಡಿಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅದೇ ಮೂವಿದು ಡಬ್ಬಿಂಗ್ ಎಲ್ಲ ಶೂಟಿಂಗ್ ಎಲ್ಲ ಇತ್ತು. ಸೊ ಇವಾಗ ಎಡಿಟ್ ಮಾಡಿ ಮೈಸೂರಿಗೆ ಅಷ್ಟೊಳಗೆ ಎಡಿಟ್ ಮಾಡಿ ಅಪ್ಲೋಡ್ಗೆ ಇಟ್ಬಿಡ್ತೀನಿ. ಸೊ ಫೈನಲಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ದೂರ ಅಷ್ಟೇ ಇರೋದು. ಆ್ಯಂಡ್ ಇಲ್ಲಿ ಟ್ರೈನಲ್ಲಿ ಒಂದು ಇದು ತೊಗೊಂಡೆ. ಸೊ ಮೈಸೂರು ಜಂಕ್ಷನ್ಗೆ ಬಂದಾಯಿತು. ಇಲ್ಲೇ ನೋಡಿ ಮೈಸೂರು ಜಂಕ್ಷನ್. ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. ಯಾಕೋ ಹೋಗ್ತಿಲ್ಲ, ಹೊಟ್ಟೆ ಹಸಿತಾ ಇದೆ ತುಂಬ. ಸೊ ಗಾಡಿ ಎತ್ಕೊಳ್ಳೋಕ್ಕೆ ಅಂತ ಬಂದೆ. ಇಲ್ಲಿ ಗಾಡಿ ಎಲ್ಲಿದೆ? ಹಾಂ, ಆ್ಯಂಡ್ 60 rupees ಆಗಿದೆ. ನಾಟ್ ಬ್ಯಾಡ್. ಎಲ್ಲಿದೆ ಗಾಡಿ? ವೇಟ್, ನಾನು ಬಂದಿದ್ದು ಮೊನ್ನೆನಾ ಗಾಡಿ ಬಿಟ್ಟಿದ್ದು? ನೆನ್ನೆನಾ? ಇಲ್ಲ, ಮೊನ್ನೆ ಕರೆಕ್ಟು. ಆದರೂ 2 days. ಓಕೆ, ಗಾಡಿ ಎಲ್ಲ ಕರೆಕ್ಟ್ ಅಲ್ಲ ಹಾಕಿದ್ದೀನಿ ಅಲ್ಲಿ. ಪ್ರತಿ ಸಲ ಬಂದಾಗಲೂ ಗಾಡಿ ಎಲ್ಲರೂ ಸಿಗಾಕೊಬಿಟ್ಟಿರೋದು. ಆದರೆ ಈ ಸತಿ ಸುಗಮವಾಗಿ ಎತ್ಕೋಬೋದು ಗಾಡಿನ, ನೋ ಪ್ರಾಬ್ಲಮ್ಸ್. ನೋಡ್ಕೊಳ್ಳಿ ಏನಾದ್ರು ಆಗಿಲ್ಲ ಅಂತ. ಏನೂ ಆಗಿಲ್ಲ. ಆದರೂ ಏನಾದ್ರು ಆಗಿದ್ರು ಅವರು ಹೊಣೆ ಅಲ್ಲ. ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದಾವಾಗ್ತಾಯಿದೆ. ಸೊ ಇಲ್ಲೇ ಎಲ್ಲ ಮಜ್ಜಿಗೆ ಇರಬೇಕಲ್ಲ. ನಂದಿನಿ ಇದೊಂದು ಬೂತ್ ಇದೆ ಇಲ್ಲಿ, ಅಲ್ಲಿ ಹೋಗಿ ಮಜ್ಜಿಗೆ ಕುಡಿಯೋಣ ಅಂತ. ಕ್ಲೋಸ್ ಮಾಡ್ತಿದ್ದೀರಾ? ಮಜ್ಜಿಗೆ ಆಯ್ತಾ? ಮಜ್ಜಿಗೆ ಒಂದು ಜಸ್ಟ್ ಕ್ಲೋಸ್ ಮಾಡ್ಬಿಡ್ತಿದ್ರಾ? ಇನ್ನೇನು ಹಾಂ, ಯಾವುದೇ ಏನೇ ಮಜ್ಜಿಗೆ ಕುಡಿದ್ರು ನಂದಿನಿ ಮಜ್ಜಿಗೆ ಕುಡ್ದಂಗೆ ಮಾತ್ರ ಆಗಲ್ಲ. ಸಕ್ಕತ್ತಾಗಿರುತ್ತೆ. ಅಣ್ಣ ಆ ಕೆರೆಯಲ್ಲಿ ಬಾಡಿ ಸಿಕ್ತಾ? ಹಾಂ, ಆ ಕೆರೆಯಲ್ಲಿ ಬಾಡಿ ಸಿಕ್ಕಿದೆಯಂತೆ. ಮನೆ ಬಂತು ಅಥವಾ ಮನೆ ಬರಲಿಲ್ಲ, ನಾನೇ ಮನೆ ಹತ್ರ ಬಂದೆ. ಓ, ಅಷ್ಟೊಂದು ಕಾರ್ಗಳು ನಿಂತುಬಿಟ್ಟಿದೆ ಅಲ್ಲಿ. ಯಾರು ಬಂದಿದ್ದಾರೆ? ಓ, ರೂಮಿಗೆ ಬಂದೆ. ಅಲ್ಲಿ ಅಜ್ಜಿ ಅಲ್ಲಿ ನೋಡ್ತವ್ರು. ಹಂಗೆ ಈಗ ಹಂಗೆ ನೋಡ್ತಿದ್ದೀರಾ? ಹಾಂ, ಇವತ್ತು ಅಕ್ಕ ಬರ್ತಾರಂತೆ ಮಧ್ಯಾಹ್ನ. ಗೈಸ್, ಇಲ್ಲಿ ವಿನೋದ ಬಂದ್ಬಿಟ್ಟವನೆ. ವಿನೋದ, ಏನಪ್ಪ, ಏನು ಸಮಾಚಾರ, ಎಲ್ಲಿದ್ಯಾ? ನಾನು ಬೆಂಗಳೂರು ಬಂದಾಗ ಅದೇ ನಾಯಿಂಡಹಳ್ಳಿ, ಕೆಂಗೇರಿ ಆ ಕಡೆ ಸೈಡ್ ಬಂದಾಗ ನೋಡ್ತಾ ಇರ್ತೀನಿ. ಇಲ್ಲೇ ವಿನೋದ ಎಲ್ಲ ಇಲ್ಲೇ ಇರಬೇಕಲ್ಲ ಅಂತ. ಎಲ್ಲೂ ಕಾಣಿಸಲ್ಲ. ಹಾಂ, ಅಮ್ಮ ಆಶ್ರಮ. ನಾನು ಅಮ್ಮ ಅವ್ರ ಕಾಲೇಜೇ. ನಾನುವೇ ಅಮೃತ ವಿಶ್ವವಿದ್ಯಾಪೀಠ ಇಲ್ಲಿ ಬೋಗಾದಿ.
ಹಾಂ ಇಲ್ಲ ಎಲ್ಲಿಲ್ಲ ಹೇಳಿ ಎಲ್ಲೆಲ್ಲ ಐತೆ ಅದು ಸ್ಕೂಲು ಕಾಲೇಜ್ ಎಲ್ಲ ಐತೆ ಹಾಸ್ಪಿಟ್ಲು ಬತ್ತೈತಿ ಇವಾಗ ಬೋಗಾದಿ. ಇವತ್ತು ವೆದರ್ ಚೆನ್ನಾಗಿದೆ, ಒಂಥರ ಕಾಮ್ ಕದ ಇದಿದೆ ಹೊಸಬ ಕ್ರೇಜಿ. ಹಾಂ ಆರಾಮ ಏನೋ ಪೂಜೆ ಇದೆ, ಅದಕ್ಕೆ ಭಟ್ರು ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು. ಭಟ್ರು ಅಡುಗೆ ಮಾಡಿದ್ರೆ ಸೈಕಾಗಿರುತ್ತೆ ಅನ್ಕಳೆ, ಸಖತ್ ಊಟ ಮಾಡ್ಬೋದು ಇವತ್ತು. ಆ್ಯಂಡ್ ನೋಡಿ ಇಲ್ಲಿ ಹೋಮ ಆಗಿದೆ ಇವಾಗ ತಾನೆ. ಹೋಮ ಆಗಿರೋದಕ್ಕೆ ಫುಲ್ಲು ಹೋಗೆ ಬರ್ತಾ ಇದೆ ಇನ್ನು. ಇವಾಗ ಅಪ್ಪ ಊಟ ಬಡಿಸಿದ್ರು ಎಲ್ಲರಿಗೂ. ಶಾರದಮ್ಮ ಚೆನ್ನಾಗೈತಾ ಊಟ? ಸಕಾಲಿ ಸೂರ್ಯಣ್ಣ ಬಂದಿದ್ದಾರೆ. ಹಾಯ್ ಸೂರ್ಯಣ್ಣ, ಯಾವಾಗ ಬಂದ್ರಿ? ಹಾಂ ಕಾಣಿಸೋದೇ ಇಲ್ವಲ್ಲ ನೀನು ಮನೆ. ನಾನು ಇವತ್ತು ಬೆಳಗ್ಗೆ ಬಂದಿದ್ದು, ನಾನು ಬೆಂಗಳೂರಿಂದ. ಹಾಂ ಎಂಜಾಯ್ ಬ್ಯಾಂಗ್ಳೂರು. ಇಲ್ಲ ವರ್ಕ್ ಹೋಗಿದ್ದು. ನೆನ್ನೆ ಪೂಜೆ ಆಗಬೇಕಾದ್ರೆ ಅವರು ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಸಣ್ಣದು ಮೂರ್ತಿ ಕಳೆದೋಗಿತ್ತು ಕಿಟ್ಟಿಯ. ನೋಡ್ ಅದು ಬಿದ್ದೋಗೈತೆ ಅಂದ್ಮೇಲೆ ಎತ್ ಮಾಡಬೇಕು ತಾನೆ. ಇವಾಗ ಆಚೆ ಹೋಗ್ತಾ ಇದ್ದೀನಿ ಬಿಕಾಸ್ ನಂದು ಶಾರ್ಟ್ ಫಿಲಿಮಲ್ಲಿ ಸ್ವಲ್ಪ ಪ್ಯಾಚಪ್ ವರ್ಕ್ಸ್ ಇದೆ, 1-2-3 ಶಾರ್ಟ್ಗಳು ತೆಗಿಬೇಕು. ಸೊ ಇವಾಗ ಶೂಟ್ ಸ್ಟಾರ್ಟು. ಕ್ಯಾಮ್ರಾ ಎಲ್ಲ ಇಸ್ಕೊಂಡು ತುಂಬ ಹೊತ್ತಾಯಿತು. ಹಾಗೆ ನಮ್ಮ ಸಿನಿಮಾಟೋಗ್ರಫರಲ್ಲಿದ್ದಾರೆ ಆದಿತ್ ರಾಜ್ ಶೆಟ್ಟಿ, ನಮ್ಮ ಕಾಲೇಜ್ ಮೇಟು. ಮತ್ತು ಇಲ್ಲಿ ನಮ್ಮ ಯತಿರಾಜ್ ಇದ್ದಾರೆ, ಸರಿ ಯತೀಶ್. ನಾವು ಇವರೆಲ್ಲ ಸಖತ್ ದೋಸ್ತಿಗಳು ಕಾಲೇಜ್ ಟೈಮಲ್ಲಿ. ಅವ್ರಿಗೆ ನಾಚಿಕೆ ಆಗ್ತಾ ಇದೆಯಂತೆ, ಅದು ನೋಡಿ ಅದು ಸಚ್ ಹ್ಯಾಂಡ್ಸಮ್ ಗೈ. ಸೊ ಇವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಫುಲ್ಲು ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಏನೇನು ಮಾಡೋದು ಅಂತ. ಆದರೆ ಏನಾದ್ರು ಒಂದು ಮಾಡಬೇಕಲ್ಲ, ಇಲ್ಲ ಅಂದರೆ ಕಾಲೇಜಲ್ಲಿ ಓಡಿಸ್ಕೋಬೇಕಷ್ಟೆ. ನಮ್ಮದು ಇವ್ರದ್ದು ಇದು ಸೆಕೆಂಡ್ ಶಾರ್ಟ್ ಫಿಲ್ಮು. ಶಾರ್ಟ್ ಫಿಲ್ಮ್ ಮಾಡಿದ್ರು ಫಸ್ಟ್ ಬ್ರೋ ನಾವು ಕಾಲೇಜಲ್ಲಿ ಮಾಡಿದ್ವಲ್ಲ ಶೋಕಿ ಏನೂ ಆಗಲಿಲ್ಲ. ಆದ್ರೆ ಇವಾಗ ಮತ್ತೆ ಎಡಿಟ್ ಮಾಡಿ ಒಳ್ಳೆ ಮೂವಿ ಅದು, ಒಂಥರ ಎಮೋಷ್ನಲ್ ಆಗಿ ಕೊಟ್ಟು ನೋಡೋಣ ಏನಾಗುತ್ತೆ. ನಮಸ್ತೆ ಸರ್. ನಮಸ್ತೆ ನೋಡಿ ಇದಕ್ಕೆ ಕಾರಣ ನಾನು ಕಾಲೇಜ್ ಹತ್ರ ಬರಕ್ಕೆ ಹೇಳಿದ್ರೆ ಎಲ್ಲರೂ ಸಿಗ್ತಾ ಇದ್ದೀರಾ. ನೀವು ಸರ್, ನೀವು ದೇವಮಾನವ. ನೀವು ನಿಮ್ಗೆ ಹಂಗೆ ಮೈಂಡ್ ಸರ್. ಏನು ಸರ್ ಹೇರ್ ಸ್ಟೈಲ್ ಅದು? ಓ ನೀವು ಇವರು ನಮ್ಮ ಮಹಾಜನದಲ್ಲಿ ನಮ್ಮ ಪ್ರೊಫೆಸರು ರಾಜೇಂದ್ರ ಪ್ರಸಾದ್ ಅಂತ. ಶೂಟಿಂಗ್ ಮಾಡ್ತಾ ಇರೋ ಟೈಮಲ್ಲಿ ನಮ್ಮದು ಗಾಡಿದು ಪೆಟ್ರೋಲ್ ಖಾಲಿ ಆಗೋಯ್ತು. ಇವಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀನಿ. ಬಾಟಲ್ ತಗೊಂಡ್ರೆ ನಮ್ಮ ಫ್ರೆಂಡು ಬಾಟ್ಲ್ ಇಟ್ಕೊಂಡು ನಿಂತಿದ್ದಾರೆ. ಇವರೇನೋ ಬಾಟಲ್ ಹಾಕಲ್ಲ ಅಂದರು, ನೋಡೋಣ. ಇವಾಗ ಪೆಟ್ರೋಲ್ ತಗೊಬಂದರೆ ಪೆಟ್ರೋಲ್ ಬಾಟ್ಲು ತೂತಾಗ್ಬಿಟ್ಟೈತೆ. ಆದರೂ ಹೆಂಗಾರು ಮಾಡಿ ಹೋಗಬೇಕು. ಫುಲ್ ಅಡಾಲ್ ಅಂದ್ಕೊಳ್ಳಿ ಇವತ್ತು. ಸೊ ಇವಾಗ ಒಂದು ಸೀನ್ ಶೂಟ್ ಮಾಡ್ತಾಯಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ನಮ್ಮ ಸಿನಿಮಾಟೋಗ್ರಫರ್ ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಆ್ಯಕ್ಟ್ರೆಸ್ ಇಟ್ಟಿದ್ದಾರೆ. ಮುಂದೆ ಬಂದ್ಬಿಟ್ಟು ಅಲ್ಲಿ ನೋಡು, ಸ್ವಲ್ಪ ಮುಂದೆ ಬಾ. ಬಸ್ ಇಲ್ಲಿ ಬರ್ತಾ ಇದೆ ಬಸ್. ಇವಾಗ ಶಾರ್ಟ್ ತೆಗಿತಾ ಇದ್ದೀವಿ. ತೆಗೆದು ಗೋಲ್ಗಪ್ಪ ತಿನ್ನೋ ಶಾರ್ಟು. ಅದು ತಿಂದು 3 ತಿಂಗಳಾಗಿತ್ತು ನಾನು ಗೋಲ್ಗಪ್ಪ ತಿಂದು. 3 ತಿಂಗಳು ಅದು ಹಾಕೊಂಡ ತಕ್ಷಣ ಒಂಥರ ಯಾರಿಗೆ ಒಂಥರ ಏನಂತ ಕಚ್ಚುಗುಳಿ ಕೊಟ್ಟಂಗೆ ಆಗೋಯ್ತು. ಸಕ್ಕ ಗೋಲ್ಗಪ್ಪ ಮಾತ್ರ ಬೆಸ್ಟ್. ಇವತ್ತಿನ ಶಾರ್ಟ್ಸ್ ಮುಗೀತು. ಇಲ್ಲಿ ನಮ್ಮ ಸಿನಿಮಾಟೋಗ್ರಫರ್, ಥ್ಯಾಂಕ್ ಯು ಬ್ರೋ ಬಂದಿದ್ದಕ್ಕೆ. ಆದಿತ್, ನಮ್ಮ ಮಹಾಜನ ಕುಟುಂಬ. ಇಲ್ಲಿ ನಮ್ಮ ಯತೀಶ್ ಅವರು ಇದ್ದಾರೆ. ಆ್ಯಂಡ್ ಗಾನ, ನೈಸ್ ಆ್ಯಕ್ಟ್ರೆಸ್. ಸೊ ಇದಾಗಿತ್ತು. ಗೋಲ್ಗಪ್ಪ ತಿಂತಾ ಇದ್ದಾರೆ ಇವಾಗ. ಚೆನ್ನಾಗಿದೆಯಾ ಬ್ರೋ? ಇವ್ರು ಪೇ ಮಾಡಬೇಕಲ್ಲ. ಇವರು ಒಳ್ಳೆ ಕಲಾವಿದ, ಡ್ಯಾನ್ಸ್ ಎಲ್ಲ ಆಡ್ತಾರೆ. ಮೈಕಲ್ ಜಾಕ್ಸನ್ ಎಲ್ಲ. ಮೈಕಲ್ ಜಾಕ್ಸನ್ ಬಂದು ನನ್ನ ಹುಡ್ಕಕ್ಕೆ ಬರಬೇಡಿ, ಅಷ್ಟೆಲ್ಲ ಮಾಡಕ್ ಹೋಗಲ್ಲ. ಏನೋ ಮಾಡ್ತೀವಿ ಒಂದು ರೇಂಜ್ಗೆ. ಇವಾಗ ಡ್ಯಾನ್ಸ್ ಮಾಡ್ತಿದ್ಯಾ? ಇಲ್ಲ, ಇವಾಗ ಮಾಡಿ. ಇವಾಗ ಬೇರೆ ಡ್ಯಾನ್ಸ್ ಮಾಡಿಸ್ತಾರೆ, ಡ್ಯಾನ್ಸ್ ಮಾಡ್ತಿಲ್ಲ, ಬೇರೆ ಡ್ಯಾನ್ಸ್ ಮಾಡಿಸ್ತಾರೆ ಇವಾಗ. ಇಬ್ರು ಮಹಾಜನದಲ್ಲಿ 3 ವರ್ಷ ಒಟ್ಟಿಗೆ ಇದ್ದು.
ಅದು ಸ್ಟಾರ್ಟಿಂಗಲ್ಲೂ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಿದ್ದು. ಶೋಕೆ ಅಂತ ಅಲ್ಲ, ಶೋಕಿಗಿಂತ ಮುಂಚೆ CID ಇವರು CID ಪೊಲೀಸು, ನಾನು ಫೋರೆನ್ಸಿಕ್ ಆಫೀಸರ್. ಆಫೀಸರ್ ಅವನಂತೆ, ಯಾರು ನಾನಿದ್ದು ಅವನು ಪೊಲೀಸ್ ಅಂತೆ, ನನಗೆ AR ಆಫೀಸರ್ ಅಪ್ಪ. ಅದು ಎಡಿಟೇ ಆಗಲಿಲ್ಲ, CBI ಆಫೀಸರ್. ಅದು ಎಡಿಟೇ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಶೋಕಿ ಮಾಡ್ದು. ಶೋಕಿಲಿ ಇವರೇ ಸಿನಿಮಾಟೋಗ್ರಫಿ ಎಲ್ಲ ಮಾಡಿದ್ರು, ನಾವೇ ಮಾಡಿದ್ದು. ಅದು ಸಕ್ಕದಾಗಿತ್ತು. 1 ವೀಕಲ್ಲಿ ಶೂಟ್ ಮುಗಿಸಿದ್ವಿ. ಅಲ್ಲ, ಅದು ಹೆಂಗೆ ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಅವಾಗ. ಟೀಚರ್ಸ್ ಹತ್ರ ಬೇಡ ಅದು ಬೇಡ, ಅದು ಬಾಯ್ ಬ್ರೋ, ಬಾಯ್ ಸಿಗೋಣ. ಬಾಯ್ ಬ್ರೋ, ಸಿಗೋಣ. ಸೊ ಇವಾಗ ಮನೆಗೆ ಬಂದೆ, ಅಕ್ಕ ಬಂದಿದ್ದಾರೆ. ಹಾಯ್ ಅಕ್ಕ. ಇಲ್ಲ, ನಾನು ಸಿನಿಮ್ಯಾಟಿಕಲ್ಲಿ ಒನ್ನಲ್ಲಿ ತೆಗಿಯೋದು. ಹಾಂ, ನಾನು ಬಂದಾಗ ಮಲಗಿದ್ದ. ಸರಿ ಅಂದ್ಬಿಟ್ಟು ನಾನು ಹೋಗಿ ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀನಿ, ಅವನಿಲ್ಲ ಮನೇಲಿ. ಇದು ಶಾರ್ಟ್ ಫಿಲ್ಮ್ದು ಶೂಟ್ ಇತ್ತು ಅದು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಿಮ್ಗೆ ಹೇಳ್ಬಿಟ್ಟು ಹೋದೆ. ಹೌದಾ? ಅಲ್ಲ, ನಾನು ರೆಡಿ ಆಯ್ತಿದ್ನಲ್ಲ ಇಲ್ಲಿ ಅವಾಗ. ಕರೆಕ್ಟ್, ನಾನು ಹೇಳ್ತಿದ್ದೆ, ನಾನೇ ಮರ್ತೋಗ್ಬಿಟ್ಟೆ. ಆದ್ರೆ ಅಪ್ಪ ಅಮ್ಮನಿಗೆ ಯಾರಿಗೂ ಹೇಳಿಲ್ಲ ಇವನು. ಅಪ್ಪಂಗೆ ಹೇಳಿದೆ, ಅಮ್ಮ ಮಲಗ್ಬಿಟ್ಟಿತ್ತು. ಹೇಳ್ಬೇಕು ತಾನೆ, ಮೆಸೇಜ್ ಮಾಡ್ಬೇಕು ತಾನೆ. ಹಿಂಗೆ ಕಣ್ರಿ ಇವನು ಮನೇಲಿ ಅಪ್ಪ ಅಮ್ಮನ್ಗೆ ಯಾರಿಗೂ ಏನು ಹೇಳಲ್ಲ. ಬಂದ್ಬಿಟ್ಟು ಇವ್ರ ಅಪ್ಪ ಅಮ್ಮ ಬಂದ್ರೆ ಕಾಲ್ ಮಾಡ್ಬಿಟ್ಟು ನನಗೆ ಹೇಳ್ತಾರೆ, ನಿನ್ ತಮ್ಮ ಏನೂ ಮಾಡಲ್ಲ, ನಿನ್ ತಮ್ಮ ಹಂಗೆ, ನಿನ್ ತಮ್ಮ ಹಿಂಗೆ ನನ್ನ ಹತ್ರ ಬಂದು ಹೇಳ್ತಾರೆ. ಚೆನ್ನೈಯಲ್ಲಿ ಬಿಸಿಲ ಜಾಸ್ತಿ, ಸಕ್ಕತ್ ಬಿಸಿಲು. ಮೈಸೂರಿಗೆ ಹೋಲಿಸ್ಕೊಂಡ್ರೆ ಕಮ್ಮಿನೇ. ಮೈಸೂರು ಸ್ವರ್ಗದ ಥರ ಐತೆ ನಂಗೆ ಅಲ್ಲಿಂದ ಬಂದ್ಬಿಟ್ಟು. ಇಲ್ಲ, ಈಗ ಒಂದು ರೀಸೆಂಟಾಗಿ ಒಂದು 3-4 ಡೇಸಿಂದ ಸಿಕ್ಕಾಬಟ್ಟೆ ಬಿಸಿಲು. ಅಮ್ಮನ ಹತ್ರ ವ್ಲಾಗ್ ಮಾಡ್ತಿದ್ರೆ ನಾನು ಸಿಕ್ಕಾಬಟ್ಟೆ ಕಾನ್ಷಿಯಸ್ ಆಗ್ಬಿಡ್ತೀನಿ. ಹಿಂಗೆ ಹಿಡಿತಾನೆ ಕ್ಯಾಮ್ರಾನ. ಇಷ್ಟು ಉದ್ದ ಇದ್ದಾಗಲಿಂದ ನಾನು ಇವನ ಬಗ್ಗೆ ಒಂದು ನೆನ್ನೆನೋ ಮೊನ್ನೆನೋ ನಾನು ಇವನ ಆಲ್ಬಮ್ ಎಲ್ಲ ನೋಡ್ತಿದ್ದೆ. ಒಂದು ವಿಡಿಯೋ ನೋಡ್ಬಿಟ್ಟು, ಒಂದು ಫೋಟೋ ನೋಡ್ಬಿಟ್ಟು, ಅದು ಆ್ಯಕ್ಚುಲಿ ಹಾಕಿಲ್ಲ, ಅದು ಒಂದು ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಏನಂದರೆ ಇವನು ಚಿಕ್ಕ ಪಾಪುಯಿಂದನೂ ನಾನು ಮದುವೆ ಆಗೋ ತನಕ ನನ್ನ ಹತ್ರನೇ ಮಲ್ಕೋತಿದ್ದು. ಇಲ್ಲ, ಒಂದು 10 ವರ್ಷದ ತನಕ ನನ್ನ ಹತ್ರ ಮಲ್ಕೊಂಡ. ಮದುವೆ ಆಗೋ ತನಕ ಅಂದರೆ ಪಕ್ಕದ ಮಂಚದಲ್ಲಿ ಮಲ್ಕೊಂಡು ಶುರು ಮಾಡಿದೆ. ಮಲ್ಕೋಬೇಕಾರೆಲ್ಲ ಬಂಗಾರದ ಥರ ಒಳ್ಳೆ ಪಾಪು ಥರ ಮಲ್ಕೊಂಡಿರ್ತಿದ್ದ. ನಾನು, ನನ್ನ ಬೆಕ್ಕುಗಳು, ನನ್ನ ಇವನು ಎಲ್ಲ ಒಟ್ಟಿಗೆ ಮಲ್ಕೊಂಡು ಎದ್ದ ಮಧ್ಯರಾತ್ರಿಲಿ ನನ್ನ ನೆನೆಸ್ಬಿಟ್ಟು ಎದ್ದಾಳಿಸ್ತಿದ್ದ. ಏನಂದರೆ ಸುಸು ಮಾಡ್ಕೋತಾರೆ, ಅದರಲ್ಲೂ 1ನೇ ಕ್ಲಾಸ್ 2ನೇ ಕ್ಲಾಸ್ವರೆಗೂ ಮಾಡ್ಕೊಂಡು. ಇನ್ನು ನನ್ನ ಮಗ 6ನೇ ಕ್ಲಾಸ್ವರೆಗೂ ಅಕ್ಕನ ಮಡಿಲಿ ಫುಲ್ಲು ಅದಾಯಿತು. 1 ಲೆವೆಲ್ವರೆಗೂ ನಾನೇನು ಅಮ್ಮ ಅಲ್ವಾ, ನಾನು ಅಕ್ಕನೇ. 1 ಲೆವೆಲ್ವರೆಗೂ ನಾನು ತಡಿತಿದ್ದೆ, ಆಮೇಲಿಂದ ಎತ್ತು ಕುಕ್ಕರಿಸಿದೆ. ಯಾವ ಫಿಲಿಮ್ ಬೇಕು? ಜಗ್ಗೇಶ್ ನೋಡ್ತೀರಾ? ಜಗ್ಗೇಶ್ದೆಲ್ಲ ಬೇಡ, ರಾಜ್ಕುಮಾರ್ದಾಗ ಕೊಡು. ಕಾಮಿಡಿದಾ? ನಮ್ಮವ್ವ ಕಾಮಿಡಿ ಗೆಲ್ತೈತೆ. ಜಗ್ಗೇಶ್ ತರ್ಲೆ ನನ್ನ ಮಗ. ಅರ್ಥ ಆಯ್ತದ ನಿಂಗೆ ಕಾಮಿಡಿ ಎಲ್ಲ ಮಾಡಿದ್ರೆ? ಆಯ್ತದಾ? ತರ್ಲೆ ನನ್ನ ಮಗ. ಇನ್ನೆಲ್ಲಾನು ಝೂಮ್ ಮಾಡಿ ನೋಡಿ. ಈಗ ನಾನು ರಿಯಾಲಿಟಿ ತೋರಿಸ್ತಿದ್ದೀನಿ, ಹೆಚ್ಚು ರಿಯಾಲಿಟಿ. ತರ್ಲೆ ನನ್ನ ಮಗ. ನೀನೇ ಕೊಂಡು ನನ್ನ ಮಗನೇ. ನೀವು ತರ್ಲೆ ನನ್ನ ಮಗ ಫಿಲ್ಮ್ ನೋಡಿದರೆ ಕಮೆಂಟ್ ಮಾಡಿ. ಫ್ಯಾನ್ಸಿ ಪೆನ್ಸಿಲ್ಸು ಬುಕ್ಕೆಲ್ಲ ಇಟ್ಟಿರ್ತೈತೆ, ಎಲ್ಲ ಎತ್ಕೊಂಡೈತೆ. ಅಲ್ಲ, ಭಯನೇ ಬೇಡವಾ ಅಚ್ಚು? ನಿನಗೆ ಭಯನೇ ಇಲ್ವೇನೋ? ಹಂಗೆ ಹೊಡ್ಸ್ಕೊತಿದ್ದಲ್ಲೋ. ಅದು ಒಂಥರ ಎಕ್ಸ್ಪೀರಿಯನ್ಸ್. ಅಚ್ಚು ಬಂದು ಎಲ್ಲ ಅಕ್ಷರಗಳನ್ನು ತಾರೆ ಜಮೀನ್ ಪರಲ್ಲಿ ಬರುತ್ತಲ್ಲ, ಆ ಥರನೇ ಎಲ್ಲ ಉಲ್ಟಾ ಬರೀತಿದ್ದ. ಸ್ಟ್ಯಾಂಡರ್ಡಲ್ಲಿ ದಿಢೀರ್ನ ಪಿಕಪ್ ಆಗ್ಬಿಟ್ಟ, ಸ್ಪೀಚ್ ಕೊಡ್ತಾನೆ, ಕ್ಲಾಸಿಗೆ ಫಸ್ಟ್ ಅಂತಾನೆ. ಅವ್ರು HM ಎಲ್ಲ ಬಂದು, ಕಾಂತಿ ಮಿಸ್ ಎಲ್ಲ ಬಂದು ಕರೆದ್ಬಿಟ್ಟು ಹೊಗಳುತ್ತಾರೆ. ನಿಂತಮ್ಮ ಗೊತ್ತಾ ನಿಂತ. ನಾನು ಈ ಮುಸುಡೀರಾ ಓದೋದು ಅಂತ. ಹಂಗೆ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಡ್ತಾ ಇದ್ದಾಗ ಅಕ್ಕ ಬಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಡ್ತಾ ಇದ್ದ. ಅವಾಗ ಟೇಬಲ್ಸ್ ಹೇಳೋದು. ಬಂದು ನೋಡಿದ್ರೆ ಒಂಥರ ಸಖತ್ತಾಗಿದೆ ಸೌಂಡು. ಕೇಳಿ ಆ ಸೌಂಡು, ವಾ ಕ್ರೇಜಿ ಅನ್ಕೊಳ್ಳಿ ಆ ಸೌಂಡ್. ಸಖತ್ ಸೌಂಡ್ ಮಾತ್ರ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಕಮೆಂಟ್. ನಿಮ್ಗೆ ಯಾವ ಮೂಮೆಂಟ್ ನಿಮಗೆ ತುಂಬ ಇಷ್ಟ ಆಗಿತ್ತು ಅಂತ. ಆ್ಯಂಡ್ ಆಲ್ಸೋ ಕ್ವಶನ್ ಹಾಕಿ. ಥ್ಯಾಂಕ್ ಯು, ಗುಡ್ ನೈಟ್, ಸಿ ಯು ಟುಮಾರೋ. ಆ್ಯಂಡ್ ವಿತ್ ಮೀ ಸೈನಿಂಗ್ ಆಫ್ ಈಸ್ ಭೈರವ. ಗುಡ್ ನೈಟ್ ಹೇಳು. ಗುಡ್ ನೈಟ್.